ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಮತ್ತೊಂದು ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಇಲ್ಲೇ ನಮ್ಮ ಬಾಸ್ಗೊಂದು ಕೈ ಮುಕ್ಕೊಂಡು ಇವತ್ತು ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದ್ರೆ ಹಂಡೆಕೊಳ್ಳಕ್ಕೆ ಹೋಗ್ತಾ ಇದ್ದೀವಿ. ಹಂಡೆಕೊಳ್ಳ ಅಂದ್ರೆ ತಾಂಡೆ ಫಾಲ್ಸ್. ಸೀದಾ ಊರಿಗೆ ಹೋಗಿ ಅಲ್ಲಿ ನಮ್ಮ ಅಮ್ಮರ್ಸಿಗೆ ಹೋಗಿ ಇದೊಂದು ಸ್ವಲ್ಪ ನಾಷ್ಟ ಮಾಡ್ಕೊಂಡು ಬಂದರೆ ಬಿಸಿ ಬಿಸಿ ಉಪ್ಪಿಟ್ಟಿತ್ತು. ನಮ್ಮ ಅಮ್ಮರ ಮನೆ ಊಟ ಮಾಡಿ ಸೀದಾ ಹಂಡೆಕೊಳ್ಳಕ್ಕೆ ಹೋಗಿದ್ದಾರೆ. ಲಂಕೇಶ್ವರದಿಂದ ಬಂದ್ರೆ ರೈಟಿಗೆ ಆಗುತ್ತೆ ರೀ, ಮುಳಗೂಡದಿಂದ ಬಂದು ಲೆಫ್ಟಿಗೆ. ಇದು ನೋಡಿ ಹಂಡೆಕೊಳ್ಳ ಹಣ್ಣುಪ್ಪ ಅಂತ. ಇದು ಹಣ್ಣುಪ್ಪ, ಹಂಡೆಕೊಳ್ಳ ಹಣ್ಣುಪ್ಪ ಅಂದರೆ ಎಲ್ಲರಿಗೂ ಗೊತ್ತಿರ್ತಾನೆ. ಒಂದು ಕೇಳಿದ್ರೆ ಹೇಳ್ತಾರೆ ಎಲ್ಲರೂ. ಇಲ್ಲಿ ದರ್ಶನ ತೊಗೊಂಡು ಅಲ್ಲಿ ಮುಂದೆ ಪ್ರಸಾದ ಐತಿ, ಪ್ರಸಾದ ತೊಗೊಂಡು ಮುಂದೆ ಸಿಗ್ತೀವಿ. ಇಲ್ಲೇ ಈ ಹನುಮಪ್ಪನಿಂದ ಈ ಗುಡಿಯಿಂದ ಹೆಂಗೆ ಕಾಣ್ತು ನೋಡ್ರಿ, ಮಸ್ತ್ ಕಾಣ್ತೈತಿ. ಅಲ್ಲಿ ನೀರು ಬರ್ತೈತಿ, ಅಲ್ಲೇ ಅಲ್ಲಿ ಕಾಣುತ್ತೇನ್ರಿ. ಈ ಗುಡಿಯಿಂದ ವ್ಯೂ ಮಾತ್ರ ಸಖತ್ತಾಗಿ ಕಾಣುತ್ತೆ. ಈ ಹನುಮಪ್ಪಂದು ಇನ್ನೊಂದು ವಿಶೇಷತೆ ಏನಂದ್ರೆ, ನಾನು ನೋಡಿರೋ ಪ್ರಕಾರ ಎಲ್ಲ ಆಂಜನೇಯನ ಗುಡಿಗಳು ದಕ್ಷಿಣಕ್ಕೆ ಮುಖ ಮಾಡಿದ್ರ ಈ ಆಂಜನೇಯನ ಗುಡಿ ಪಶ್ಚಿಮಕ್ಕೆ ಮುಖ ಮಾಡಿ ಅದಾವ. ಇದರ ಹಿಂದಿನ ರಹಸ್ಯ ನನಗೂ ಗೊತ್ತಿಲ್ಲ. ನಿಮಗೂ ಏನಾರು ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳ್ರಿ, ನಾನು ತಿಳ್ಕೊಂತೀನಿ. ಇಲ್ಲೇ ಸ್ಟ್ರೈಟ್ ಮುಂದೆ ನಡ್ಕೊಂತ ಹೋದ್ರೆ ಗುಡ್ಡ ಹತ್ತಿರ ಅಲ್ಲಿ ಮುಂದೆ ಫಾಲ್ಸ್ ಇರ್ತೈತ್ರಿ. ಅದು ಹಿಂದಿಂದ ಹೋಗೋದು ಬೇಡ, ಹಿಂಗೆ ರೋಡ್ ಐತಲ್ಲ, ರೋಡ್ ಮ್ಯಾಗಿಂದ ಫಾಲ್ಸ್ ಕಡೆ ಹೋಗಿ ಬರ್ರಿ. ಅದನ್ನೆಲ್ಲ ನೋಡ್ತೀವಿ. ಅದು ನೀರು ಎಲ್ಲಿಂದ ಬರ್ತೈತೆ ಅಂದ್ರೆ ಕೆಳಗಡೆ ಒಂದು ಫಾಲ್ಸ್ ಐತಿ. ಏನು ಕೆಳಗಡೆ ನೋಡಿದಲ್ಲ ಫ್ರೆಂಡ್ಸ್, ಅದು ಇಲ್ಲಿಂದ ಬರ್ತೈತಿ. ಅಂದರೆ ಇಲ್ಲೆಲ್ಲ ಕುಡ್ದಾಗ ಮಳೆ ಆದ್ಮ್ಯಾಗ ಇಲ್ಲೆಲ್ಲ ನೀರು ಶೇಖರಣೆ ಆಗಿ ಇಲ್ಲಿಂದ ಅಲ್ಲೇ ಕೆಳಗಡೆ ಬರ್ತೈತಿ. ಕಾಣತ್ ನೋಡಿ ಫ್ರೆಂಡ್ಸ್. ಅಲ್ಲೇನು ಕೆಳಗಡೆ ನೋಡಿದ್ರಲ್ಲ ಫ್ರೆಂಡ್ಸ್, ಅದು ಇಲ್ಲಿಂದ ನೀರು ಬರ್ತಾ ಇರೋದು ಇದೇ ಫಾಲ್ಸ್. ಈ ಫಾಲ್ಸ್ ಹೆಸರು ಬಂದ್ಬಿಟ್ಟು ಹಂಡೆಕೊಳ್ಳ ಅಂತಾರೆ. ಇದಕ್ಕೆ ಇನ್ನೊಂದು ಹೆಸರು ಹಾಲಳ್ಳ ಫಾಲ್ಸ್ ಅಂತಾರೆ. ಅಂದರೆ ಇದಕ್ಕೆ ಇಲ್ಲೆಲ್ಲ ಕುಳಿತಿದ್ದು ತಾಂಡಾ ಫಾಲ್ಸ್ ಅಂತ. ಲಂಕೇಶ್ವರದಿಂದ ಬರಬೇಕಾದ್ರೆ 3 ಕಿಲೋಮೀಟ್ರ್ ಆಗುತ್ತೆ.
ಇಲ್ಲಿ ಗುಳೇದಗುಡ್ದಿಂದ ಬರಬೇಕಾದ್ರೆ 10 ಕಿಲೋಮೀಟ್ರ್ ಆಗುತ್ತೆ. ಇದು ಮಳೆ ಜಾಸ್ತಿ ಇದ್ದಾಗ ಇನ್ನೂ ಚೆನ್ನಾಗಿರ್ತೈತಿ, ಈಗಾದರೂ ಚೆನ್ನಾಗೈತಿ, ನೋಡ್ಬೋದು. ಪಾರ್ಟ್ 2 ಅಂತ ಬರ್ತೈತಿ, ಅದೊಂದು ನೋಡ್ರಿ, ಅದು ಮಸ್ತ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಮತ್ತು ನೋಡ್ತೀವಿ, ಸಬ್ಸ್ಕ್ರೈಬ್ ಮಾಡಿರಿ, ನಮ್ಗೆ ಮೋಟಿವೇಶನ್ ಸಿಗ್ತೈತಿ. ಹಂಗೆ ಮುಂದೆ ಮಾಡಿ ಮತ್ತು ಇನ್ನೂ ಚಲೋ ಪ್ಲೇಸ್ ತೋರಿಸ್ತೀವಿ.